ನಮಸ್ಕಾರ. ಇಂದು ಡಿಸೆಂಬರ್ 29. ಕನ್ನಡ ಡಿಂಡಿಮ ಬಾರಿಸಿ ಸತ್ತಂತಿಹರನು ಬಡಿದೆಚ್ಚರಿಸಿದ ಕವಿವರೇಣ್ಯ ಕುವೆಂಪುರವರ ಜನ್ಮದಿನ. ಪೂರ್ಣ ದೃಷ್ಟಿಯ ವಿಶ್ವ ಮಾನವ ದಿನವೂ ಹೌದು. ಹಲವಾರು ಶತಮಾನಗಳಿಗೊಮ್ಮೆ ಸಂಭವಿಸಬಹುದಾದ ಉತ್ತುಂಗ ವಿಶೇಷ ವಾಗ್ದೇವಿಯ ವರಪುತ್ರ ಕನ್ನಡ ಸಾರಸ್ವತ ಲೋಕಕ್ಕೆ ಇಂಪು ಕಂಪು ಮತ್ತು ಪೆಂಪುಗಳನ್ನು ತುಂಬಿಕೊಟ್ಟ ಅಗ್ರಮಾನ್ಯ ಕುವೆಂಪು ಎಂದೇ ಜನಮನಕ್ಕೆ ಹತ್ತಿರವಾದವರು ಡಾಕ್ಟರ್ ಕುಪ್ಪಳಿ ವೆಂಕಟಪ್ಪ ಪುಟ್ಟಪ್ಪ. ಹೆಸರು ಪುಟ್ಟಪ್ಪನಾದರೂ ಕನ್ನಡ ಸಾಹಿತ್ಯದ ಎಲ್ಲೆಗಳನ್ನು ವಿಸ್ತರಿಸಿ ಹೊಸ ಹೊಸ ಆಯಾಮಗಳನ್ನು ದೊರಕಿಸಿಕೊಟ್ಟ ಕುವೆಂಪು ಅವರು ದೊಡ್ಡ ಅಪ್ಪನೇ ಸರಿ. ಕರ್ನಾಟಕ ರತ್ನ ರಾಷ್ಟ್ರಕವಿ ಕುವೆಂಪು ಅವರಿಗೆ ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಹೆಗ್ಗಳಿಕೆಯೂ ಇದೆ. ಮಹರ್ಷಿ ಸದೃಶ ಕುವೆಂಪು ವ್ಯಕ್ತಿತ್ವಕ್ಕೆ ಹಲವಾರು ಮುಖಗಳು. ಅವರು ಋಷಿ ಕವಿ ಅಲ್ಲದೆ ಅವರೊಳಗೊಬ್ಬ ಕಾದಂಬರಿಕಾರ, ಕತೆಗಾರ, ನಾಟಕಕಾರ, ಅನುವಾದಕ, ಪ್ರಬಂಧಕಾರ, ಮಕ್ಕಳ ಸಾಹಿತಿ, ವಿಮರ್ಶಕ, ಜೀವನ ಚರಿತ್ರಕಾರನೂ ಮಿಳಿತಗೊಂಡಿದ್ದಾನೆ. ಅವರೊಬ್ಬ ಉತ್ತಮ ಪ್ರಾಧ್ಯಾಪಕ, ದಕ್ಷ ಹಾಗೂ ನಿಷ್ಪಕ್ಷಪಾತ ಅಧಿಕಾರಿಯೂ ಹೌದು. ಈ ಮುಖಗಳ ಬಗ್ಗೆ ಎಷ್ಟೇ ಹೇಳಿದರೂ ಅವರ ಪೂರ್ಣ ವ್ಯಕ್ತಿತ್ವವನ್ನು ಕಟ್ಟಿಕೊಡಲಾಗದು. ಯಾವುದೇ ನಿರ್ದಿಷ್ಟ ಮತ ಅಥವಾ ಧಾರ್ಮಿಕ ಪಂಥಗಳಿಗಾಗಲಿ ಬದ್ಧವಾಗದ ಅನಿಕೇತನ ಪ್ರಜ್ಞೆಯ ಮಹಾ ಮಾನವತಾವಾದಿ ವಿಶ್ವಮಾನವ ಎಂದರೇನೆ ಕುವೆಂಪು ಅವರ ಸಂಪೂರ್ಣ ವ್ಯಕ್ತಿತ್ವ ಕಣ್ಣ ಮುಂದೆ ಕಟ್ಟದಂತಾಗುತ್ತದೆ. ಕುವೆಂಪು ಸಾಹಿತ್ಯದ ಹರವು ಬಲು ವಿಸ್ತಾರ ಹಾಗೂ ವೈವಿಧ್ಯಮಯ. ಅವರ ಎಲ್ಲ ಬರವಣಿಗೆಗಳ ಹಿಂದಿನ ಸ್ಥಾಯಿ ಭಾವವೆಂದರೆ ಪ್ರಕೃತಿ ಪ್ರೀತಿ, ಆಧ್ಯಾತ್ಮಿಕತೆ, ನೈತಿಕತೆ ಹಾಗೂ ವೈಚಾರಿಕತೆ. ರಾಮಕೃಷ್ಣ ಪರಮಹಂಸ, ಸ್ವಾಮಿ ವಿವೇಕಾನಂದ, ಅರವಿಂದ ಮತ್ತು ಗಾಂಧೀಜಿಯವರ ವಿಚಾರಧಾರೆಗಳಿಂದ ಪ್ರೇರಿತರಾದವರು ಕುವೆಂಪು. ಹದಿಹರೆಯದಲ್ಲಿ ಇಂಗ್ಲಿಷ್ ರೊಮ್ಯಾಂಟಿಕ್ ಸಾಹಿತ್ಯದಿಂದ ಪ್ರಭಾವಿತರಾಗಿ ಇಂಗ್ಲಿಷ್ನಲ್ಲೇ ಬರೆಯುತ್ತಿದ್ದ ಕಿಶೋರ ಚಂದ್ರನ ಚಿತ್ತವನ್ನು ಕನ್ನಡದೆಡೆ ತಿರುಗಿಸಿ ಕನ್ನಡದಲ್ಲಿ ಬರೆಯುವಂತೆ ಮಾಡಿದ್ದು ಐರಿಷ್ ವಿದ್ವಾಂಸ ಜೇಮ್ಸ್ ಕಜಿನ್ಸ್. BM ಶ್ರೀಕಂಠಯ್ಯ, TS ವೆಂಕಣ್ಣಯ್ಯ ಮತ್ತು AR ಕೃಷ್ಣಶಾಸ್ತ್ರಿಗಳೆಂಬ ಕನ್ನಡ ದಿಗ್ಗಜರು ಬುದ್ಧಿ ಭಾವಗಳ ಆಲಿಂಗನದಂತಿದ್ದ ಪುಟ್ಟಪ್ಪನೆಂಬ ವಿದ್ವತ್ ಸಸಿಯನ್ನು ಗುರುತಿಸಿ ಪ್ರೋತ್ಸಾಹದ ನೀರೆರೆದು ಬೆಳಗಿಸಿದರು. 20ನೇ ಶತಮಾನದಲ್ಲಿ ಮಹಾಕಾವ್ಯಗಳು ಬತ್ತಿ ಹೋದವು. ಇನ್ನೆಲ್ಲಿ ಮಹಾಕಾವ್ಯಗಳು ಎಂದಾಗ ಭುವನದ ಭಾಗ್ಯವೆಂಬಂತೆ ಶ್ರೀರಾಮಾಯಣ ದರ್ಶನ ಮೂಲಕ ಉತ್ತರಿಸಿದ ದ್ರಷ್ಟಾರ ಅನುಭಾವಿ ಕವಿ ಕುವೆಂಪು 20ನೇ ಶತಮಾನದ ವಾಲ್ಮೀಕಿ. ಸ್ಮಶಾನ ಕುರುಕ್ಷೇತ್ರ ಹಾಗೂ ಬೆರಳ್ಗೆ ಕೊರಳ್ ನಾಟಕಗಳ ಮೂಲಕ ಯುದ್ಧದ ನಿರರ್ಥಕತೆಯನ್ನು ಮತ್ತು ಯುದ್ಧದಿಂದಾಗುವ ಅನಿಷ್ಟ ಪರಂಪರೆಗಳನ್ನು ಸಾರಿದ ಶಾಂತಿ ಸಮನ್ವಯತೆಯ ಪ್ರತಿನಿಧಿ ಕುವೆಂಪು. ಪ್ರಕೃತಿ ಪ್ರೇಮಿ ಕುವೆಂಪು ಮಲೆನಾಡ ಜೀವನ, ಖಗ ಮೃಗ, ತರು ಲತೆ, ಪರ್ವತ ಕಾನನಗಳ ಸೌಂದರ್ಯವನ್ನು ತಮ್ಮ ಬೃಹತ್ ಕಾದಂಬರಿ, ಕವನ, ಪ್ರಬಂಧ ಹಾಗೂ ಇನ್ನಿತರ ಕೃತಿಗಳ ಮೂಲಕ ಜೀವಂತಗೊಳಿಸಿದ ಕನ್ನಡದ ವರ್ಡ್ಸ್ವರ್ತ್. 100 ದೇವರುಗಳನ್ನೆಲ್ಲ ನೂಕಾಚೆ ದೂರ, ಭಾರತಾಂಬೆಯೇ ಜನನಿ ನಮಗಿಂದು ಪೂಜಿಸುವ ಬಾರ ಎಂದ ಮಹಾನ್ ದೇಶಪ್ರೇಮಿ ಕುವೆಂಪು. ಗುಡಿ ಚರ್ಚು ಮಸ್ಜಿದಿಗಳ ಬಿಟ್ಟು ಹೊರಬನ್ನಿ, ಸಿಲುಕದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ, ಆ ಮತದ ಈ ಮತದ ಹಳೆ ಮತದ ಸಹವಾಸ ಸಾಕಿನ್ನು, ಸೇರಿರೈ ಮನುಜ ಮತಕ್ಕೆ, ಓ ಬನ್ನಿ ಸೋದರರೇ ವಿಶ್ವಪಥಕ್ಕೆ ಎಂದು ಅರ್ಥಪೂರ್ಣವಾಗಿ ಕರೆ ಕೊಟ್ಟ ವಿವೇಕವಂತ ಕುವೆಂಪು. ಜಾತಿ ಮತಗಳ ಸಂಕುಚಿತತೆಗೆ ಅಂಕುಶ ಹಾಕಿ ನಿರಂಕುಶಮತಿಗಳಾಗಿ ಅನಿಕೇತನರಾಗಿ ಮೌಢ್ಯತೆಯ ಮಾರಿಯನ್ನು ಹೊರದೂಡಿ ವಿಜ್ಞಾನ ದೀವಿಗೆಯ ಹಿಡಿಯ ಬನ್ನಿ ಎಂದು ವೈಚಾರಿಕ ಕ್ರಾಂತಿಗೆ
ಆಮಂತ್ರಿಸಿದ ವಸುದೈವ ಕುಟುಂಬಿ ಕುವೆಂಪು. ಕುವೆಂಪು ಅವರ ಕನ್ನಡ ಪ್ರೀತಿ ಅನನ್ಯವಾದುದು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಎಂದು ಹಾರೈಸಿದ ಕುವೆಂಪು ಅವರ ಅಖಂಡ ಕರ್ನಾಟಕದ ಕಲ್ಪನೆಯಲ್ಲಿ ನೃಪತುಂಗನೇ ಚಕ್ರವರ್ತಿ, ಪಂಪನೇ ಮುಖ್ಯಮಂತ್ರಿ, ರನ್ನ, ಜನ್ನ, ನಾಗವರ್ಮ, ಬಸವೇಶ್ವರ, ಹರಿಹರ, ರಾಘವಾಂಕ, ನಾರಣಪ್ಪ, ಸರ್ವಜ್ಞ, ಷಡಕ್ಷರರನ್ನು ಒಳಗೊಂಡ ಮಂತ್ರಿಮಂಡಲ. ಆಹಾ, ಕರುನಾಡಿನ ಈ ಕಾಲಾತೀತ ಆಡಳಿತ ಚಿತ್ರಣವೇ ನಿಜಕ್ಕೂ ಪುಳಕಗೊಳಿಸುವಂತಹದ್ದು. ಕನ್ನಡವೆನೆ ಕುಣಿದಾಡುವುದೆನ್ನೆದೆ, ಕನ್ನಡವೆನೆ ಕಿವಿ ನಿಮಿರುವುದು. ಕನ್ನಡ ಕನ್ನಡ ಹಾ ಸವಿಗನ್ನಡ, ಬಾಳುವುದೇತಕ್ಕೆ ನುಡಿಯಲೆ ಜೀವ. ಸಿರಿಗನ್ನಡದಲ್ಲಿ ಕವಿತೆಯ ಹಾಡೆ, ಸಿರಿಗನ್ನಡದೇಳಿಗೆಯನ್ನು ನೋಡೆ ಎಂದು ಹಾಡಿದ್ದಷ್ಟೇ ಅಲ್ಲ, ಮೈಸೂರು ವಿಶ್ವವಿದ್ಯಾಲಯದ ಉಪಕುಲಪತಿಯಾಗಿದ್ದಾಗ ಪದವಿ ತರಗತಿಗಳಲ್ಲಿ ಕನ್ನಡ ಮಾಧ್ಯಮ ಜಾರಿಗೆ ತಂದವರೇ ಕುವೆಂಪು. ಕರ್ನಾಟಕ ಎಂಬುದೇನು ಬರಿಯ ಹೆಸರೇ ಮಣ್ಣಿಗೆ, ಮಂತ್ರಕಣ, ಶಕ್ತಿಕಣ, ತಾಯಿ ಕಣ, ದೇವಿ ಕಣ, ಬೆಂಕಿ ಕಣ, ಸಿಡಿಲು ಕಣ ಎಂದು ತಾಯಿ ಭುವನೇಶ್ವರಿಯ ಅಪಾರ ಶಕ್ತಿ ಸಾಮರ್ಥ್ಯಗಳನ್ನು ಕೊಂಡಾಡಿದವರು ಕುವೆಂಪು. ಪತ್ನಿ ಹೇಮಾವತಿ ಕುವೆಂಪುರವರಿಗೆ ಸಾಕ್ಷಾತ್ ಭಗವತಿ. ತಾವು ಹೇಮಿಯ ಗಂಡ ಎಂದು ಕರೆದುಕೊಳ್ಳಲು ಜಗದ ಕವಿ, ಯುಗದ ಕವಿ ಕುವೆಂಪು ಅವರಿಗೆ ಯಾವ ಅಹಂಗಳು, ಈಗೋಗಳು ಎಂದೂ ಅಡ್ಡ ಬರಲಿಲ್ಲ. ನನ್ನ ಜೀವಕ್ಕೆ ನೀನೇ ಜೀವನ, ಸಂಜೀವನ, ನೀನುಳಿಯೇ ನಾನು, ನೀರುಳಿದ ಮೀನು. ಪತ್ನಿಯ ಬಗ್ಗೆ ಮನ ತುಂಬಿ ನುಡಿಯುತ್ತಾರೆ ಕುವೆಂಪು. 1982 ಸೆಪ್ಟೆಂಬರ್ 15 ಅವರ ಪತ್ನಿ ತೀರಿಕೊಂಡಾಗ ಅಂತ್ಯ ಸಂಸ್ಕಾರಕ್ಕೆ ಮೊದಲು ಕುವೆಂಪು ಅವರು ಸತಿಯ ಕಾಲುಗಳನ್ನು ಮುಟ್ಟಿ ನಮಸ್ಕರಿಸಿ, ನನ್ನ ಎಲ್ಲ ಸೃಜನಶೀಲ ಕ್ರಿಯೆಗೆ ಚೇತನ ಸ್ವರೂಪಳಾಗಿದ್ದ ಈಕೆ ಇನ್ನಿಲ್ಲ, ಇನ್ನು ಸೃಜನ ಕ್ರಿಯೆಯೂ ಇಲ್ಲ ಎಂದು ಗದ್ಗದಿಸಿದ್ದರು. ಶ್ರೀರಾಮಾಯಣ ದರ್ಶನಂ ಕಲಾತ್ಮಕ ಮಹಾಕಾವ್ಯದಲ್ಲಿ ಕುವೆಂಪು ಸೀತೆಯೊಂದಿಗೆ ರಾಮನಿಗೂ ಅಗ್ನಿ ಪ್ರವೇಶ ಮಾಡಿಸುತ್ತಾರೆ. ಅದು ಕುವೆಂಪು ದರ್ಶನ. ವರ್ತಮಾನದಲ್ಲಿ ಹೆಣ್ಣು ಮಕ್ಕಳ ಮೇಲಿನ ಕ್ರೌರ್ಯ, ದೌರ್ಜನ್ಯಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವಾಗ ಕುವೆಂಪುರವರ ಇಂತಹ ವಿಚಾರಗಳು ಈ ಸಜ್ಜನಿಕೆ ಆರ್ದ್ರಗೊಳಿಸುವಂತಹದ್ದು. ಕೀರ್ತಿ ಶನಿಯೇ ತೊಲಗಾಚೆ ಎಂದು ದಿವ್ಯ ನಿರ್ಲಕ್ಷ್ಯ ತೋರಿದ ಕುವೆಂಪು ತೀರಾ ಸಾಮಾನ್ಯರನ್ನು ತಮ್ಮ ಕೃತಿಗಳ ಮೂಲಕ ಮಾನ್ಯ ಮಾಡಿ ಶ್ರೀಸಾಮಾನ್ಯರಾಗಿಸಿದರು. ಸರ್ವೋದಯ, ಸಮನ್ವಯ, ಪೂರ್ಣದೃಷ್ಟಿಯನ್ನು ಪೋಷಿಸಿದರು. ಕನ್ನಡ ಕಣ್ವರೆನಿಸಿದ್ದ BM ಶ್ರೀಕಂಠಯ್ಯನವರು ತುಂಬಿದ ಸಭೆಯಲ್ಲಿ ಒಮ್ಮೆ ಮಾತನಾಡುತ್ತಾ, ಕುವೆಂಪುರವರ ಕವನಗಳನ್ನು ಓದದವರು ರೌರವ ನರಕಕ್ಕೆ ಹೋಗುತ್ತಾರೆ ಎಂದು ಹೇಳಿದ್ದು ಕೇವಲ ಅಭಿಮಾನದಿಂದ ಅಲ್ಲ, ಓದುಗರ ಮನ ಪರಿವರ್ತನೆಯಾಗಿ ಬದುಕನ್ನು ಅರ್ಥೈಸುವ ಅಖಂಡ ದೃಷ್ಟಿ ಗೋಚರವಾಗಲಿ, ಜಗದಲ್ಲಿ ಶಾಂತಿ ಸಮಾಧಾನ ನೆಲೆಸಲಿ ಎಂಬುದಕ್ಕಾಗಿ ಅವರು ಹಾಗೆ ಹೇಳಿದರು. ಇಂದು ಕುವೆಂಪು ಅವರು ಭೌತಿಕವಾಗಿ ನಮ್ಮೊಂದಿಗಿಲ್ಲ, ಆದರೆ ತಾಯಿ ಭುವನೇಶ್ವರಿಯನ್ನು ಜಯ ಹೇ ಕರ್ನಾಟಕ ಮಾತೆ ಎಂದು ಉದ್ಘೋಷಿಸಿದ ಪ್ರಖರ ವಿಚಾರವಂತ ಕುವೆಂಪು ಕನ್ನಡ ನಾಡು ನುಡಿ ಜೀವಂತ ಇರುವವರೆಗೂ ಕನ್ನಡಿಗರ ನರನಾಡಿಗಳಲ್ಲಿ ಇದ್ದೇ ಇರುತ್ತಾರೆ. ಕ್ಷಯಿಸೆ ಶಿವೇತರ ಕೃತಿಯಲ್ಲಿ, ಮೂಡಲಿ ಮಂಗಳ ಮತಿಯಲ್ಲಿ, ಕವಿ ಋಷಿ ಸಂತರ ಆದರ್ಶದಲ್ಲಿ, ಸರ್ವೋದಯವಾಗಲಿ ಸರ್ವರಲಿ. ಅವರ ಪ್ರಾರ್ಥನೆಯೊಂದಿಗೆ ನಾವು ದನಿಗೂಡಿಸೋಣ ಬನ್ನಿ. ಧನ್ಯವಾದಗಳು. ಆಕರ ಗ್ರಂಥ ಡಾಕ್ಟರ್ ಪ್ರಭುಶಂಕರ್ ವಿರಚಿತ ಕೃತಿ ಕುವೆಂಪು. ಪ್ರಸ್ತುತಿ CB ಶೈಲಾ ಜಯಕುಮಾರ್, ಚಿತ್ರದುರ್ಗ.